ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವಂಥ ಎಲ್ಲ ದೇವ ಜನರಿಗೆ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ, ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಹೃದಯಾಂತರಾಳದಿಂದ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕರ್ತನನ್ನು ಹಾಡಿ ಆರಾಧಿಸೋಣ. ದೇವರ ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳುವಂಥವರಾಗಿರೋಣ. ನಾವು ಪ್ರಾರ್ಥಿಸುವಂಥ ಸಮಯದಲ್ಲಿ ದೇವರು ತನ್ನ ಮಹತ್ಕಾರ್ಯಗಳನ್ನು, ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥ ದೇವರಾಗಿದ್ದಾರೆ. ಹಾಗಾಗಿ ನಾವು ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಆರಾಧನೆಗೋಸ್ಕರ ಸೇರಿ ಬರುವ ಹಾಗೆ ಸಹಾಯ ಮಾಡಿದಿ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿದಿ. ನೂತನ ದಿನವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಈ ನೂತನ ದಿನದಲ್ಲಿ ವಾರದ ಪ್ರಥಮ ದಿನದಲ್ಲಿ ಅಪ್ಪ, ನಾವೆಲ್ಲರೂ ನಿನ್ನನ್ನು ಹಾಡುವಂತೆ, ಕೊಂಡಾಡುವಂತೆ, ಸ್ತುತಿಸುವಂತೆ ಸಹಾಯ ಮಾಡು. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡು. ನಮಗೆ ಬೇಕಾದ ಆಲೋಚನೆಗಳನ್ನು ನೀನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿನ್ನ ಪವಿತ್ರ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಹಾಗೆ ಕರ್ತನೆ, ಲೋಕದಲ್ಲಿ ಇರುವಂಥ ಎಲ್ಲ ದೇವಜನರನ್ನು ಆಶೀರ್ವಾದ ಮಾಡು. ಎಲ್ಲ ದೇವ ಆರಾಧನಾ ಕೂಟಗಳನ್ನು ನೀನು ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೌದು, ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇವೆ. ಮುಂದಿನ ಎಲ್ಲ ಭಾಗದಲ್ಲಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವೆಲ್ಲರೂ ಕರ್ತನನ್ನು ಹಾಡುತ್ತಾ, ಕೊಂಡಾಡುತ್ತಾ ನಮ್ಮ ಕರ್ತನನ್ನು ಸ್ತುತಿಸುವಂಥವರಾಗಿರೋಣ. ಯಾಕಂದರೆ ನಮ್ಮ ಕರ್ತನು ನಮ್ಮ ಆಶ್ರಯ ಗಿರಿಯಾಗಿದ್ದಾನೆ, ನಮ್ಮ ಕಾಯುವ ಕರ್ತನಾಗಿದ್ದಾನೆ. ಆಶ್ರಯಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ನನ್ನ ಆಶ್ರಯಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ಬಲವು ಮಹತ್ವವುಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಬಲವು ಮಹತ್ವವುಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ. ಪರಿಶುದ್ಧನೇ ನನ್ನ ಪೋಷಕನೇ, ಸ್ತುತಿಗೆ ಯೋಗ್ಯ ನೀನೇ. ಪರಿಶುದ್ಧನೇ ನನ್ನ ಪೋಷಕನೇ, ಸ್ತುತಿಗೆ ಯೋಗ್ಯ ನೀನೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನನ್ನ ಬಲಗಿನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಬಲಗಿನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜ ನನ್ನ ಬಲವಾದ, ಯಾವುದಕ್ಕೂ ಭಯಪಡೆನು. ಯೇಸು ರಾಜ ನನ್ನ ಬಲವಾದ, ಯಾವುದಕ್ಕೂ ಭಯಪಡೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ.
ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜಾನಿ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು. ರಾಜಾನಿ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜಾನಿ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು. ರಾಜಾನಿ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನನ್ನ ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ನನ್ನ ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ಹಾಲೆಲೂಯಾ. ದೇವ ನಿನಗೆ ಆರಾಧನೆ, ನಿನಗೆ ಸ್ತುತಿ ಸ್ತೋತ್ರಗಳು. ನಮ್ಮನ್ನು ಬಲವಾದ ಬಂಡೆ ಮೇಲೆ ನಿಲ್ಲಿಸಿದ್ದಿ ಸ್ವಾಮಿ. ನಮ್ಮ ಆಶ್ರಯ ಗಿರಿ ನೀನಾಗಿರುವಿ ಸ್ವಾಮಿ. ನಾವು ಜಾರಿ ಬೀಳದ ಹಾಗೆ ಕಾಪಾಡುವ ದೇವರು, ರೆಕ್ಕೆಗಳ ಮರೆಯಲ್ಲೋ ಎಂಬಂತೆ ನಮ್ಮನ್ನು ಕಾಪಾಡುವ ದೇವರು ನೀನು ಸ್ವಾಮಿ. ನಿನಗೆ ಸ್ತೋತ್ರ 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 ಸ್ತೋತ್ರ. ಭೂಮಿ ಆಕಾಶಗಳಲ್ಲಿ ತುಂಬಿಕೊಂಡಿರುವಂಥ ದೇವರು, ಆಮೇಲೆ ಸಮಸ್ತವನ್ನು ಉಂಟು ಮಾಡಿರುವ ದೇವರಿಗೆ ನಿನಗೆ ಸ್ತೋತ್ರ. ನಾವು ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ಹಾಲೆಲೂಯಾ. ನನ್ನ ಯೇಸು ರಾಜ,
ಹಾಲೆಲೂಯಾ 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 ಹಾಲೆಲೂಯಾ. ಸುರಾಜ ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ ಹಾಲೆಲೂಯಾ. ಯೆಹೋವ ಈರೇ ದೇವರು ನಮಗೆಲ್ಲವನ್ನು ಒದಗಿಸುವಾತನು, ಯೆಹೋವ ಶಮ್ಮ ದೇವರು ನಮ್ಮ ಸಂಗಡ ಇರುವಾತನು, ಯೆಹೋವ ನಿಸ್ಸಿ ದೇವರು ನಮಗೆ ಜಯವನ್ನು ಕೊಡುವಂಥ ದೇವರು, ಯೆಹೋವ ರಾಫಾ ದೇವರು ನಮಗೆ ಸೌಖ್ಯದಾಯಕನು ಆರೋಗ್ಯದಾಯಕನು ಆಗಿರುವಂಥ ದೇವರು. ಆಮೇಲೆ ನಮ್ಮ ಸಂಗಡ ಇರುವಂಥ ಆತನನ್ನು ನಾವು ಕೊಂಡಾಡುವಂಥವರಾಗಿರೋಣ, ಆತನನ್ನು ನಾವು ಸ್ತುತಿಸುವಂಥವರಾಗಿರೋಣ, ಹೃದಯಾಂತರಾಳದಿಂದ ಆತನನ್ನು ಘನಪಡಿಸೋಣ. ಯಾಕಂದರೆ ಹೌದು, ಭಕ್ತನು ಹಾಡ್ತಾ ಇದ್ದಾನೆ, ನೀವೆಷ್ಟು ಒಳ್ಳೆಯವರಪ್ಪ, ನಿಮ್ಮ ಪ್ರೀತಿ ಹೇಗೆ ಹೇಳಲಪ್ಪ ಎಂಬುದಾಗಿ. ಹೌದು, ನಮ್ಮ ಕರ್ತನು ಎಷ್ಟು ಒಳ್ಳೆಯವನಾಗಿದ್ದಾನೆ, ಆತನ ಪ್ರೀತಿ ಎಷ್ಟು ಶ್ರೇಷ್ಠವಾಗಿದೆ. ಹಾಗಾಗಿ ಹೃದಯಾಂತರಾಳದಿಂದ ನಾವು ಆತನನ್ನು ಹಾಡಿ ಕೊಂಡಾಡುವಂಥವರಾಗಿರೋಣ. ನನ್ನ ಒಳ್ಳೆಯ ಪಾಲು ನೀನು, ನಿನ್ನ ಪಾದಕ್ಕೆ ನಾನು ಮುದ್ದಿಸುವೆ. ನೀವೆಷ್ಟು ಒಳ್ಳೆಯರಪ್ಪ,
ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆ ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆ ನನ್ನೇಸುವೆ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ, ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ, ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರಲು ಬಾಳೆಲ್ಲ ಹರುಷಾನಂದ, ನೀನಿರಲು ಬಾಳೆಲ್ಲ ಹರುಷಾನಂದ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ, ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ, ಶಾಶ್ವತ ಸ್ಥಾನದಿ ನನ್ನನ್ನೇ ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನನ್ನ
ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿಯೇ ಕೇಳಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿಯೇ ಕೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಹಾಲೆಲೂಯ, ಹಾಲೆಲೂಯ. ಹೌದು, ನೀವೆಷ್ಟು ಒಳ್ಳೆಯ ದೇವರು ಸ್ವಾಮಿ. ಆಮೇಲೆ ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ಆಮೇಲೆ ನಿನ್ನ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ ಸ್ವಾಮಿ. ಹಾಲೆಲೂಯ. ನನ್ನ ಉಸಿರೆಲ್ಲ ನಿನ್ನದೇ. ಆಮೇಲೆ ನನಗೆ ಕೊಟ್ಟಿರುವಂಥದ್ದೆಲ್ಲ ನೀನೇ ಕೊಟ್ಟಿರುವಂಥದ್ದು ಸ್ವಾಮಿ. ಆಮೇಲೆ ನಿನ್ನ ಹೊರತು ಯಾರೂ ಇಲ್ಲ ಸ್ವಾಮಿ. ನಾವು ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ. ಹಾಗಾಗಿ ಸ್ವಾಮಿ, ನನ್ನ ಆಸೆ, ನನ್ನ ಬಯಕೆ ಎಲ್ಲ ನಿನ್ನ ನಾಮವನ್ನ ಮೇಲೆತ್ತುವುದೇ. ಯಾಕಂದರೆ ನೀನು ಮಹಿಮೆಗೆ ಪಾತ್ರನು, ಮಹತ್ವವುಳ್ಳಂಥ ದೇವರು, ಉನ್ನತನಾದ ದೇವರಾಗಿದ್ದಿ. ಈ ಗೀತೆಯನ್ನು ನಾವೆಲ್ಲರೂ ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರ ನೀ, ಮಹತ್ವ ದೇವನೀ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರ ನೀ, ಮಹತ್ವ ದೇವನೀ, ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು, ಯೇಸು, ಯೇಸು ನೀ ಉನ್ನತ. ಯೇಸು, ಯೇಸು, ಯೇಸು ಉನ್ನತ, ನೀ ಉನ್ನತ. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು,
ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಎಲ್ಲ ಪಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನಾಮದೇ. ಎಲ್ಲ ಪಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನಾಮದೇ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ, ನೀ ಉನ್ನತ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ವದೇ. ಮಹಿಮೆಗೆ ಪಾತ್ರ ನೀ, ಮಹತ್ವ ದೇವನೀ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ವದೇ. ಮಹಿಮೆಗೆ ಪಾತ್ರ ನೀ, ಮಹತ್ವ ದೇವನೀ, ಉನ್ನತನಾದ ನನ್ನೇಸುವೆ. ಹಲ್ಲೆಲೂಯ ಹಲ್ಲೆಲೂಯ. ಆಮೇಲೆ ರಕ್ಷಣೆ ನೀಡುವ ನಾಮ, ಆಮೇಲೆ ಬಿಡುಗಡೆ ಕೊಡುವ ನಾಮ, ಸೌಖ್ಯ ಕೊಡುವಂತ ನಾಮ, ಶತ್ರುವಾದ ಸೈತಾನನ ಕೈಯಿಂದ ತಪ್ಪಿಸುವಂತ ನಾಮ, ಎಲ್ಲ ಶಾಪಗಳನ್ನು ಮುರಿಯುವ ನಾಮ, ಎಲ್ಲ ಪಾಪ ಬಂಧನದಿಂದ ಬಿಡಿಸುವ ನಾಮ, ಅದು ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. ಅದು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ. ಆತನ ನಾಮ ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಜ್ಞಾನಕ್ಕಿಂತಲೂ ಉನ್ನತವಾದ ನಾಮ. ಹಾಗಾಗಿ ಆತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ದಿನದಲ್ಲಿ ಸ್ವಲ್ಪ ಹೊತ್ತು ನಮ್ಮ ಕರ್ತನನ್ನು ಆರಾಧಿಸುವಂತೆ, ನಮ್ಮ ಕರ್ತನನ್ನು ಕೊಂಡಾಡುವಂತೆ ನಮ್ಮ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಮುಂದಿನ ಭಾಗದಲ್ಲಿ ದೇವರ ವಾಕ್ಯವನ್ನು ಕೇಳಿಕೊಂಡು ಬಲ ಹೊಂದಿಕೊಳ್ಳುವುದಕ್ಕಾಗಿ, ದೇವರ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ಜೇಮ್ಸ್ ಇವತ್ತು ಪ್ರಾರ್ಥನೆ ಮಾಡಬೇಕು. ಯೇಸುವೆ ದೇವರೇ ಸ್ತೋತ್ರ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಕರ್ತನೆ ಸ್ತೋತ್ರ ಯೇಸುವೆ. ಹಾಲೆಲೂಯ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಹಾಲೆಲೂಯ ದೇವರೇ ನಿಮ್ಮನ್ನು ದೇವರೇ ಆಡಲು ಸ್ತುತಿಸಲು ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಯೇಸುವೆ. ಹಾಲೆಲೂಯ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಹಾಲೆಲೂಯ ಕರ್ತನೆ ಹಾಲೆಲೂಯ ನಿನ್ನ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡು ಕರ್ತನೆ ದೇವರೇ ಸ್ತೋತ್ರ. ಹಾಲೆಲೂಯ ನಮಗೆ ಬೇಕಾದ ಕರ್ತನೆ ಹಾಲೆಲೂಯ ಕರ್ತನೆ ಮನ್ನವನ್ನು ದೇವರು ಈ ದಿನದಲ್ಲಿ ನಮಗೆ ಒದಗಿಸಿಕೊಡು ಕರ್ತನೆ ಸ್ತೋತ್ರ. ಹಾಲೆಲೂಯ ಕರ್ತನೆ, ಬೇರೆ ಯಾರಿಗೆಲ್ಲ ಕರ್ತನೆ ಯೇಸುವೆ ಹಾಲೆಲೂಯ ಆನ್ಲೈನ್ ಮುಖಾಂತರ ಮತ್ತು ಟಿವಿ ಮುಖಾಂತರ ನೋಡ್ತಿದ್ದಾರೆ ಕರ್ತನೆ, ಅವರಿಗೆ ಎಲ್ಲರಿಗೂ ಕರ್ತನೆ ಯೇಸುವೆ ನಿನ್ನ ದೇವರೇ ಸ್ಪರ್ಶ ಉಂಟಾಗಬೇಕು ದೇವರೇ ಸ್ತೋತ್ರ. ಹಾಲೆಲೂಯ ರೋಗಿಗಳಿಗೆ ಮತ್ತು ಕರ್ತನೆ ಹಾಲೆಲೂಯ ಬೇರೆ ಸಮಸ್ಯೆಗಳಲ್ಲಿರೋರು ಎಲ್ಲರಿಗೂ ಕರ್ತನೆ ನೀನು ದೇವರೇ ಬಿಡುಗಡೆಯನ್ನು ದೇವರಿಗೆ ಕೊಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ ಯೇಸುವೆ ನಮ್ಮೊಂದಿಗೆ ಕರ್ತನೆ ನೀನು ಕರ್ತನೆ ಈ ದಿನದಲ್ಲಿ ಮಾತನಾಡು ಕರ್ತನೆ, ನಮಗೆ ಬೇಕಾದ ವಾಕ್ಯಗಳನ್ನು ಕರ್ತನೆ ನೀನು ದೇವರ ಸೇವಕರ ಮುಖಾಂತರವಾಗಿ ದೇವರೇ ಹಾಲೆಲೂಯ ನಮಗೆ ದೇವರು ಒದಗಿಸಿಕೊಡು ದೇವರೇ ಸ್ತೋತ್ರ. ಹಾಲೆಲೂಯ ಕರ್ತನೆ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ ಸ್ತೋತ್ರ. ಹಾಲೆಲೂಯ ಪ್ರಾರ್ಥನೆ ಕೇಳಿದಕ್ಕೆ ಬೇಕಾಗಿ ಸ್ತೋತ್ರ ತಂದೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್ ಆಮೆನ್ ಆಮೆನ್. ಹಾಲೆಲೂಯ 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 ಹಾಲೆಲೂಯ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟದಲ್ಲಿ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವೆಲ್ಲರೂ ದೇವರನ್ನ ಹಾಡಿ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥವರಾಗಿರೋಣ. ನಾವು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ವಾಕ್ಯ ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ ಅದರ
16ನೇ ವಾಕ್ಯವನ್ನು ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ. ನಾವು ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ನೋಡ್ತಾ ಇದ್ದೇವೆ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ಅಂದರೆ ದೇವರು ಎಷ್ಟು ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ಎಂಬುದನ್ನು ದೇವರು ತಿಳಿಸ್ತಾ ಇದ್ದಾರೆ. ಅದರ ಹಿಂದಿನ ವಾಕ್ಯವಂತೂ ಬಹಳ ಪ್ರಸಿದ್ಧವಾದಂಥ ವಾಕ್ಯ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರೆ. ಅಂದರೆ ದೇವರಿಗೆ ನಮ್ಮ ಮೇಲೆ ಇರುವಂಥ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಆಳವಾದದ್ದು, ಎಷ್ಟು ಮಹಿಮೆಯುಳ್ಳಂಥ ಪ್ರೀತಿ, ಎಷ್ಟು ಅಗಾಧವಾದ ಪ್ರೀತಿ ಎಂಬುದನ್ನು ತಿಳಿಸುವುದಕ್ಕಾಗಿ ದೇವರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾವು ನೋಡ್ತೇವೆ, ಒಬ್ಬ ತಾಯಿ ತನ್ನ ಮಗುವನ್ನು ಮರೆಯುವುದು ಕಷ್ಟದ ಸಂಗತಿ. ಒಂದು ಮದರ್ಲಿ ಹಾರ್ಟ್ ಅಥವಾ ಒಂದು ತಾಯಿಯ ಹೃದಯ. ನಾವು ನೋಡ್ತೇವೆ, ಮನುಷ್ಯ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಒಂದು ತಾಯಿಯ ಹೃದಯ ಅನ್ನುವಂಥದ್ದು ಬಹಳ ಒಂದು ಪ್ರೀತಿಯ ಹೃದಯ. ಅಥವಾ ಒಂದು ಮಗುವನ್ನು ಕಾಪಾಡೋದಕ್ಕಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಡುವಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಿರುವಾಗ ಮನುಷ್ಯರಲ್ಲಿ ಕೂಡ ಇದು ಹೊರತುಪಡಿಸಿ ಅಲ್ಲ. ಒಂದು ತಾಯಿ ತನ್ನ ಮಗುವಿಗಾಗಿ ಕೆಲವೊಮ್ಮೆ ಸಾಯುವುದಕ್ಕೆ ಕೂಡ ಸಿದ್ಧಳಾಗ್ತಾಳೆ. ಅಂದರೆ ಒಂದು ತಾಯಿ ತನ್ನ ಮಗುವಿನ ಮೇಲೆ ಅಷ್ಟೊಂದು ಪ್ರೀತಿಯನ್ನು ಇಡುವಂಥದ್ದನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ, ಒಂದು ಹೆಂಗಸು ತನ್ನ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ತನ್ನ ಮೊಲೆಕೂಸನ್ನು ಮರೆಯೋದಕ್ಕೆ ಒಂದು ತಾಯಿಗೆ ಸಾಧ್ಯವಾ ಎಂಬುದಾಗಿ. ಆದರೆ ದೇವರೇ ಹೇಳ್ತಾ ಇದ್ದಾರೆ, ಒಂದು ವೇಳೆ ಮರೆತಾಳು ನಾನಾದರೂ ನಿನ್ನನ್ನು ಮರೆಯೇನು ಎಂಬುದಾಗಿ. ಯಾಕೆ ಹಾಗೆ ಹೇಳ್ತಾ ಇದ್ದಾರೆ? ಇವತ್ತು ನಾವು ಲೋಕದಲ್ಲಿ ನೋಡ್ತೇವೆ, ಎಷ್ಟೋ ತಾಯಂದಿರು ಮಕ್ಕಳನ್ನು ಬಿಟ್ಟು ಓಡಿ ಹೋಗುವವರಾಗಿದ್ದಾರೆ. ಹೆತ್ತ ಕೂಡಲೇ ಮಕ್ಕಳನ್ನು ಎಲ್ಲೋ ಬಿಸಾಡಿ ಹೋಗುವವರಾಗಿದ್ದಾರೆ. ಹಾಗಂತ ಎಲ್ಲ ತಾಯಂದಿರು ಹಾಗೆ ಎಂಬುದಾಗಿ ಅಲ್ಲ. ಆದರೆ ಎಷ್ಟೋ ಜನ ಇದ್ದಾರೆ. ಹೇಗಿದ್ದರೂ ನಾವು ಅಲ್ಲಲ್ಲಿ ಸುದ್ದಿಗಳನ್ನು ಕೇಳ್ತೇವೆ. ಅನಾಥ ಶಿಶು ಸಿಕ್ಕಿದೆ, ಕಸದ ತೊಟ್ಟಿಯಲ್ಲಿ, ರಸ್ತೆಯ ಬದಿಯಲ್ಲಿ, ಅಂಗಡಿ ಮುಂದೆ ಎಲ್ಲೋ ಬಿಸಾಡಿ ಹೋಗಿದ್ದಾರೆ. ಅದಕ್ಕೆ ಆ ಬಿಸಾಡಿ ಹೋದಂಥ ತಾಯಿಗೆ ಯಾವುದೋ ನೆಪಗಳು ಇರಬಹುದು, ಆದರೂ ಕೂಡ ಬಿಸಾಡುವವರು ಇದ್ದಾರೆ. ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ಕೆಲವೊಮ್ಮೆ ಅವಳು ಕೂಡ ಮರಿಬೋದು. ಆದರೆ ನಾನು ನಿನ್ನನ್ನು ಮರೆಯಲ್ಲ, ನಾನು ನಿನ್ನನ್ನು ಮರೆಯೋದಕ್ಕೆ ಸಾಧ್ಯವಾಗುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ಸಹ ಮರೆಯೋದಿಲ್ಲ ಎಂಬುದಾಗಿ. ಮತ್ತು ಅದನ್ನು ಅರ್ಥ ಮಾಡುವುದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ಅಂಗೈಯಲ್ಲೇ ಚಿತ್ರಿಸಿಕೊಂಡಿದ್ದೇನೆ. ನಮ್ಮ ಅಂಗೈಯನ್ನು ನಾವು ದಿನಾಲೂ ನೋಡ್ತೇವೆ, ಒಂದು ದಿನ ಎಷ್ಟೋ ಬಾರಿ ನೋಡ್ತೇವೆ. ನಮ್ಮ ಅಂಗೈಯನ್ನು ನೋಡದೇ ಇರಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ನಮ್ಮ ಕಣ್ಣಿಗೆ ನಮ್ಮ ಅಂಗೈ ಯಾವಾಗಲೂ ಬೀಳ್ತಾನೆ ಇರ್ತದೆ. ಹಾಗೆ ದೇವರು ಹೇಳ್ತಿದ್ದಾರೆ, ನಿನ್ನನ್ನು ನನ್ನ ಅಂಗೈಯಲ್ಲೇ ಚಿತ್ರಿಸಿಕೊಂಡಿದ್ದೇನೆ. ಆದರೆ ಇವತ್ತಿನ ನಮ್ಮ ಮುಖ್ಯ ಪಾಯಿಂಟ್ ವಿಷಯಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿ ಇವೆ. ಪೌಳಿಗೋಡೆಗಳು ಏನು ತೋರಿಸ್ತದೆ? ಕೋಟೆಗಳನ್ನು ತೋರಿಸ್ತದೆ. ಫೋರ್ಟ್ ಅಥವಾ ಕೋಟೆ. ನೋಡಿ, ಈ ಕಾಲದವರಿಗೆ ಇದು ಅಷ್ಟು ಸ್ಪಷ್ಟವಾಗಿ ಕೆಲವೊಮ್ಮೆ ಅರ್ಥವಾಗದೇ ಕೂಡ ಇರಬಹುದು. ಆದರೆ ಚರಿತ್ರೆಯನ್ನು ಓದಿದಂಥ ಎಲ್ಲರಿಗೆ ಸಹ ಇದು ಚೆಂದವಾಗಿ ಅರ್ಥ ಆಗ್ತದೆ. ಯಾಕಂತೇಳಿದರೆ, ಹಳೆ ಕಾಲದಲ್ಲಿ ಈಗ ನಮಗೆ ಮನೆಗಳಿಗೆ ಗೋಡೆ ಇರ್ತದೆ. ಆದರೆ ಹಳೆ ಕಾಲದಲ್ಲಿ ಮನೆಗಳಿಗೆ ಗೋಡೆ ಇರೋ ಥರ ಊರುಗಳಿಗೆ ದೊಡ್ಡ ಗೋಡೆ ಇರ್ತಾಯಿತ್ತು, ಅಥವಾ ದೊಡ್ಡ ಬಲಿಷ್ಠವಾದಂಥ ಎತ್ತರವಾದಂಥ ಕೋಟೆಗಳು, ಪಕ್ಕದಲ್ಲಿ ಕಂದಕಗಳು ಇರ್ತಾಯಿತ್ತು. ಯಾಕಂತೇಳಿದರೆ ಶತ್ರುಗಳ ದಾಳಿಯಿಂದ ಸುಲಭವಾಗಿ ಅಥವಾ ಶತ್ರುಗಳ ದಾಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಬಲಿಷ್ಠವಾದ ಕೋಟೆ ಇದ್ದರೆ ಸುಲಭವಾಗಿ ಶತ್ರುಗಳಿಗೆ ದಾಳಿ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಮತ್ತು ಬಲಿಷ್ಠವಾದ ಕೋಟೆ, ಎತ್ತರವಾದ ಬಹಳ ದಪ್ಪವಾದ ಗೋಡೆ ಇರ್ತಾಯಿತ್ತು. ಅದರ ಕಲ್ಲುಗಳು ಕೂಡ ಅಷ್ಟೇ ಬಲಿಷ್ಠವಾಗಿರುವಂಥ, ಅಷ್ಟೇ ದಪ್ಪದ ಕಲ್ಲುಗಳಿಂದ
ಬಲಿಷ್ಠವಾದ ಕೋಟೆ ಕಟ್ಟಿರ್ತಾ ಇದ್ದರು. ಇನ್ನು ಅದಕ್ಕೆ ಹೆಬ್ಬಾಗಿಲು ಇರ್ತಾ ಇತ್ತು. ಇನ್ನು ಕೆಲವೊಂದು ಹೆಬ್ಬಾಗಿಲುಗಳು ಕಬ್ಬಿಣದ ಹೆಬ್ಬಾಗಿಲುಗಳು, ಕೆಲವೊಂದು ಕಡೆ ಮರದ ಹೆಬ್ಬಾಗಿಲು, ಕೆಲವು ಕಡೆ ಕಲ್ಲಿನ ಹೆಬ್ಬಾಗಿಲು, ಕೆಲವು ಕಡೆಗಳಲ್ಲಿ ತಾಮ್ರದ ಹೆಬ್ಬಾಗಿಲು ಇರ್ತಾ ಇತ್ತು. ಇನ್ನು ಆ ಕೋಟೆಗಳ ಮೇಲೆ ಬುರುಜುಗಳು ಇರ್ತಾ ಇತ್ತು, ಕಾವಲು ಗೋಪುರಗಳು ಎಂಬುದಾಗಿ. ಅಲ್ಲಿ ಸೈನಿಕರು ರಾತ್ರಿ ಹಗಲು ಶತ್ರುಗಳು ಯಾರಾದರೂ ಬರ್ತಾ ಇದ್ದಾರಾ ಎಂಬುದನ್ನು ಕಾವಲು ಕಾಯುವರಾಗಿರ್ತಿದ್ದರು. ಇನ್ನು ಶತ್ರುಗಳು ಬಂದರೆ ತಕ್ಷಣ ಅವರು ತುತ್ತೂರಿಯನ್ನು ಊದಿ ಅಥವಾ ಸೂಚನೆ ಕೊಟ್ಟು ಒಳಗಿನ ಸೈನಿಕರನ್ನು ಜಾಗೃತಗೊಳಿಸ್ತಾ ಇದ್ದರು, ರಾಜನನ್ನು ಜಾಗೃತಗೊಳಿಸ್ತಾ ಇದ್ದರು. ಹೀಗೆ ಆ ಕೋಟೆಗಳು ಏನಾಗ್ತಿತ್ತು ಅಂತೇಳಿದರೆ, ಆ ಕೋಟೆ ಒಳಗಿದ್ದಂಥ ಪಟ್ಟಣಕ್ಕೆ ಅದು ಯಾವಾಗಲೂ ಒಂದು ಪ್ರೊಟೆಕ್ಷನ್ ಆಗಿರ್ತಾ ಇತ್ತು. ಈಗ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿದ್ದಾವೆ ಅಥವಾ ಕಣ್ಣೆದುರಿನಲ್ಲಿವೆ. ಅಂದರೆ ನಿನ್ನ ರಕ್ಷಣೆ, ನಿನ್ನ ಸಂರಕ್ಷಣೆ ನನ್ನ ಕಣ್ಣೆದುರಿನಲ್ಲಿವೆ ಎಂಬುದಾಗಿ. ನಾವು ನೋಡ್ತೇವೆ ಲೋಕದಲ್ಲಿ ಎಷ್ಟೆಲ್ಲ ರೀತಿಯ ರೋಗದ ಹೋರಾಟಗಳಿದ್ದಾವೆ, ಏನೆಲ್ಲ ರೀತಿಯ ಶತ್ರುಗಳ ದಾಳಿಯ ಭೀತಿ ಇದ್ದಾವೆ. ನಮ್ಮ ಪ್ರಾಣ ಹೋಗಬಹುದಾಗಿರುವಂಥ ಅನೇಕ ಸನ್ನಿವೇಶಗಳು ಲೋಕದಲ್ಲಿದ್ದಾವೆ. ಪ್ರತಿದಿನ ನಾವು ಮರಣವನ್ನು ಎದುರಿಸುವವರಾಗಿರುತ್ತೇವೆ, ಅಥವಾ ನಮಗೆ ಗೊತ್ತಿಲ್ಲದೆ ನಮ್ಮ ಬದಿಯಿಂದಲೇ ಮರಣ ದಾಟಿ ಹೋಗ್ತಾ ಇರ್ತದೆ. 91ನೇ ಕೀರ್ತನೆಯಲ್ಲಿ ಅದನ್ನೇ ನೋಡ್ತೇವೆ. ಹಗಲು ರಾತ್ರಿ ಮಧ್ಯಾಹ್ನ ವಿಪತ್ತುಗಳು, ಆಪತ್ತುಗಳು, ಬಿಲ್ಲು ಬಾಣಗಳು ಅಥವಾ ಏನೆಲ್ಲ ನಮ್ಮ ಮೇಲೆ ದಾಳಿ ಮಾಡ್ತಾ ಇರ್ತವೆ. ಕೆಲವೊಂದು ನಮಗೆ ಗೊತ್ತೇ ಆಗೋದಿಲ್ಲ, ಮಗ್ಗಲಲ್ಲಿ ಬೀಳ್ತಾ ಇರ್ತಾರೆ. ಬಲಮಗ್ಗಲಲ್ಲಿ 1000 ಗಟ್ಟಲೆ ಜನ, 10,000 ಗಟ್ಟಲೆ ಜನ ಬೀಳ್ತಾ ಇರ್ತಾರೆ. ಏನೆಲ್ಲ ರೀತಿಯ ಶೋಧನೆಗಳು, ಹೋರಾಟಗಳು, ಸಂಘರ್ಷಗಳು ನಮಗೆ ಬರ್ತಾ ಇರ್ತವೆ. ಆದರೆ ಪ್ರತಿಯೊಂದರಿಂದ ಆತ ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ನಮ್ಮನ್ನು ಪೌಳಿ ಗೋಡೆಯೋಪಾದಿಯಲ್ಲಿ ಆತ ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ನೋಡಿ, ಶತ್ರುಗಳ ಆ ಒಂದು ಬರೋಣವನ್ನು ಅಥವಾ ಶತ್ರುಗಳ ಆ ಒಂದು ಆಗಮನವನ್ನು ಅಥವಾ ಶತ್ರುಗಳ ದಾಳಿಯನ್ನು ಕಾವಲುಗಾರರು ರಾತ್ರಿ ಹಗಲು ಅನ್ನದೇ ಎಷ್ಟು ಜಾಗ್ರತೆಯಿಂದ ಕಾಯುವರಾಗಿದ್ದಾರೆ. ಈಗ ನಾವು ನೋಡ್ತೇವೆ, ನಮ್ಮ ದೇಶದ ಗಡಿಯಲ್ಲಿ ಕೂಡ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಂಬಂಥ ಸೈನಿಕರ ಒಂದು ಗುಂಪು ಯಾವಾಗಲೂ ನಮ್ಮ ದೇಶವನ್ನು ಕಾಯ್ತಾ ಇರುವಂಥದ್ದನ್ನು ನೋಡ್ತೇವೆ. ಅಂದರೆ ಗಡಿಗಳ ಒಳಗಡೆ ಅಥವಾ ಗಡಿಯ ಒಳಗಡೆ ಕಳ್ಳರು, ಉಗ್ರವಾದಿಗಳು, ಶತ್ರುಗಳು ನುಸುಳಿಕೊಂಡು ಬರಬಾರದು. ದೇಶದ ಒಳಗಡೆ ಯಾವುದೇ ರೀತಿ ಗಲಭೆಗಳು, ಗೊಂದಲಗಳು ಉಂಟಾಗಬಾರದು. ದೇಶದ 1 ಇಂಚು ಭೂಮಿ ಕೂಡ ನಷ್ಟವಾಗಬಾರದು ಎಂಬ ಕಾರಣಕ್ಕೆ ಅವರು ಕಾಯುವವರಾಗಿರ್ತಾರೆ. ಆದರೆ ಕೂಡ ನುಸುಳುಕೋರರು ಹೇಗೋ ಕೂಡ ನುಸುಳಿಕೊಂಡು ಅಲ್ಲಲ್ಲಿ ಒಳಗೆ ಬರುವಂಥದ್ದನ್ನು ನೋಡ್ತೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಕಾವಲುಗಾರರು ಕಾಯುವ ಪ್ರಕಾರ ನಾನು ಕಾಯದೆ. ನಾನು ಯಾವಾಗಲೂ 24/7 365 ಅಂದರೆ ವಾರವಿಡೀ, ದಿನವಿಡೀ, ವಾರವಿಡೀ, ವರ್ಷವಿಡೀ, ಜೀವಮಾನವಿಡೀ ಆತ ನಮ್ಮನ್ನು ಕಾಯುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತೇವೆ, ಬಹಳ ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಜಕರಿಯನ ಪ್ರವಾದನೆ ಗ್ರಂಥದಲ್ಲಿ ನಮಗೆ ಈ ಒಂದು ವಾಕ್ಯವನ್ನು ನಮಗೆ ಬಹಳ ಸ್ಪಷ್ಟವಾಗಿ ಓದಲಿಕ್ಕೆ ಸಾಧ್ಯವಾಗ್ತದೆ. ದೇವರು ನಮ್ಮ ಸುತ್ತಲೂ ಅಗ್ನಿ ಪ್ರಾಕಾರವಾಗಿ ಇರುವಾತನಾಗಿದ್ದಾನೆ. ಜಕರಿಯ 2:5 ನಾವು ನೋಡ್ತೇವೆ, ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವು, ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯೆಹೋವನ ನುಡಿ. ದೇವರು ಹೇಳ್ತಿದ್ದಾರೆ, ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವಾಗಿರ್ತೇನೆ, ಅದರೊಳಗೆ ವೈಭವವೂ ಆಗಿರುವೆನು ಎಂದು ಯೆಹೋವನು ನುಡಿಯುತ್ತಾನೆ. ನಮ್ಮ ಸುತ್ತಮುತ್ತಲೂ ದೇವರು ಅಗ್ನಿ ಪ್ರಾಕಾರವಾಗಿರ್ತಾರೆ. ಅಗ್ನಿ ಪ್ರಾಕಾರ ಅಂದರೆ ಬೆಂಕಿಯ ಒಂದು ಗೋಡೆಯಾಗಿ ಅವರು ನಮ್ಮ ಸುತ್ತಲೂ ಇರುವವರಾಗಿದ್ದಾರೆ. ಮಾತ್ರವಲ್ಲ, ಅದರ ಒಳಗಡೆ ವೈಭವವಾಗಿರುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ದೇವರು ಹೇಳುತ್ತಿದ್ದಾರೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿ ಇವೆ. ಮಾತ್ರವಲ್ಲ, ನಾನೇ ನಿನಗೆ ಅಗ್ನಿ ಗೋಡೆ ಅಥವಾ ಬೆಂಕಿಯ ಗೋಡೆ, ಅಗ್ನಿ ಪ್ರಾಕಾರವಾಗಿದ್ದೇನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ವೇಳೆ ದೇವರು ನಮ್ಮನ್ನು ಕಾಯದಿದ್ದರೆ ನಾವು ಸುರಕ್ಷಿತರಾಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮಗೆ ಒಂದು ವಾಕ್ಯವನ್ನು ನಾವು ಓದುವಂಥ ಸಮಯದಲ್ಲಿ ನಮಗೆ ಕೀರ್ತನೆಗಳು 127ಕ್ಕೆ ಬರುವಾಗ ಅಲ್ಲಿ ಬಹಳ ಸುಂದರವಾಗಿ ಪವಿತ್ರಾತ್ಮ ಒಂದು ವಾಕ್ಯವನ್ನು ವಿವರಿಸಿದ್ದಾನೆ ಮತ್ತು ಅದನ್ನು ಚರಿತ್ರೆಯಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ. 127ನೇ ಕೀರ್ತನೆ ಅದರ 1ನೇ ವಾಕ್ಯ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ದೇವರೇ ನಮ್ಮನ್ನು ಕಾಯುವಾತನಾಗಿದ್ದಾನೆ.
ನಾವು ಕೆಲವೊಮ್ಮೆ ನೆನೆಸ್ತೇವೆ ನಮ್ಮ ಮಿಲಿಟ್ರಿ, ನಮ್ಮ ಸೆಕ್ಯೂರಿಟಿ, ನಮ್ಮ CC ಕ್ಯಾಮರಾ ಅಥವಾ ನಮ್ಮ ಬಾಡಿ ಗಾರ್ಡ್ಸ್, ನಮ್ಮ ಅಂಗರಕ್ಷಕರು ನಮ್ಮನ್ನು ಕಾಯ್ತಾರೆ ಎಂಬುದಾಗಿ. ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ಇಂದಿರಾ ಗಾಂಧಿಯವರಿಗೆ ಅಂಗರಕ್ಷಕರು ಎಷ್ಟೋ ಜನ ಇದ್ದರು, ಆದರೆ ಅವರು ಅಂಗರಕ್ಷಕರಿಂದಲೇ ಹತರಾದರು ಎಂಬುದು ನಮ್ಮೆಲ್ಲರಿಗೆ ಗೊತ್ತಿರುವಂಥ ಸಂಗತಿ. ಇನ್ನು ಅಬ್ರಹಾಂ ಲಿಂಕನ್ ಅವರಿಗೆ ಎಷ್ಟೋ ಅಂಗರಕ್ಷಕರಿದ್ದರು, ಆದರೆ ಅವರು ಗುಂಡಿಗೆ ಬಲಿಯಾದರು. ಇನ್ನು ಜಾನ್ ಎಫ್ ಕೆನಡಿ ಎಂಬಂಥ ಅಮೆರಿಕದ ಅಧ್ಯಕ್ಷರಿಗೆ ಎಷ್ಟು ಜನ ಅಂಗರಕ್ಷಕರಿದ್ದರು, ಅವರು ಗುಂಡಿಗೆ ಬಲಿಯಾದರು ಎಂಬುದಾಗಿ ನೋಡ್ತೇವೆ. ಇನ್ನು ಲೋಕದ ಎಷ್ಟೋ ಜನ ಪ್ರೆಸಿಡೆಂಟ್ಗಳಿಗೆ, ಎಷ್ಟೋ ಜನ ರಾಜರುಗಳಿಗೆ, ಇನ್ನು ಎಷ್ಟೋ ಜನ ಪ್ರಧಾನಮಂತ್ರಿಗಳಿಗೆ ನೂರಾರು ಸಾವಿರಾರು ಜನ ಅಂಗರಕ್ಷಕರಿದ್ದರೂ ಕೂಡ ಅವರು ತಮ್ಮ ಅಂಗರಕ್ಷಕರಿಂದಲೋ ಅಥವಾ ಹೊರಗಿನಿಂದ ಬರುವ ಶತ್ರುಗಳಿಂದಲೋ ಅವರು ಹತರಾಗಿದ್ದಾರೆ ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ಹಾಗಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ನೋಡಿ, ನಮ್ಮ ದೇವರು ನಮ್ಮ ಪಟ್ಟಣ, ದೇವರು ನಮ್ಮ ಜೀವಿತ, ದೇವರು ನಮ್ಮ ಕುಟುಂಬವನ್ನು ಕಾಯದಿದ್ದರೆ ಕಾಯುವವರು ವ್ಯರ್ಥವಾಗಿ ಕಾಯುವವರಾಗಿದ್ದಾರೆ. ನೋಡಿ, ದೇವರು ಕಾಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರು ನಮ್ಮ ಪೌಳಿಗೋಡೆಗಳನ್ನು ಕಾಪಾಡುವಾತನಾಗಿದ್ದಾನೆ, ಕಾಯುವಾತನಾಗಿದ್ದಾನೆ. ನಾವು ನೋಡ್ತೇವೆ, ಜಗತ್ತಿನ ಅತಿ ಪ್ರಸಿದ್ಧವಾದಂಥ ಒಂದೆರಡು ದೊಡ್ಡ ದೊಡ್ಡ ನಗರಗಳನ್ನು ಅಥವಾ ರಾಜ್ಯಗಳನ್ನು ಯಾವ ರೀತಿಯಾಗಿ ಶತ್ರುಗಳು ವಶಪಡಿಸಿಕೊಂಡರು ಎಂಬುದಾಗಿ. ನಾವು ಬ್ಯಾಬಿಲೋನ್ ಸಾಮ್ರಾಜ್ಯದ ಬಗ್ಗೆ ನಮಗೆ ದಾನಿಯೇಲನ ಪ್ರವಾದನೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದಾನಿಯೇಲನ ಪ್ರವಾದನೆಯಲ್ಲಿ ನೋಡ್ತೇವೆ, ಹೌದು, ಬ್ಯಾಬಿಲೋನ್ ಸಾಮ್ರಾಜ್ಯದ ಕೊನೆಯ ಅರಸನಾದಂಥ ಬೇಲ್ಶಚ್ಚರ ಅವನು ಯೆರೂಸಲೇಮ್ ದೇವಾಲಯದಿಂದ ತಂದಿದ್ದಂಥ ದೇವರಿಗೆ ಸಂಬಂಧಪಟ್ಟಂಥ, ದೇವಾಲಯಕ್ಕೆ ಸಂಬಂಧಪಟ್ಟಂಥ ಪಾತ್ರೆಗಳಲ್ಲಿ ಆತ ಮದ್ಯಪಾನ ಮಾಡ್ತಾ ಇದ್ದಾನೆ. ಆ ರಾತ್ರಿ ಅವನ ದೇಶದ ಮೇಲೆ ಅಟ್ಯಾಕ್ ಆಗ್ತದೆ. ಇನ್ನು ಅವನ ಸಾಮ್ರಾಜ್ಯ ಬ್ಯಾಬಿಲೋನ್ ಸಾಮ್ರಾಜ್ಯ ಅದು ಪತನವಾಗ್ತದೆ. ಆ ರಾತ್ರಿ ಬಾಗಿಲು ತೆರೆಯಲ್ಪಟ್ಟದ್ದಾಗಿ ಬಿದ್ದಿತ್ತು ಎಂಬುದಾಗಿ, ಅಂಥ ಬಲಿಷ್ಠ ಕೋಟೆಯ ಬಾಗಿಲು ತೆರೆಯಲ್ಪಟ್ಟದ್ದಾಗಿ ಬಿದ್ದಿತ್ತು. ಇನ್ನು ಅದರೊಳಗಡೆ ಮೇದ್ಯ ಪಾರಸ್ಯ ಸಾಮ್ರಾಜ್ಯದವರು ನುಗ್ಗಿದರು, ಪಟ್ಟಣವನ್ನು ವಶಪಡಿಸಿಕೊಂಡರು. ಇನ್ನು ಹತ್ತಿರದ ಕಾಲಮಾನದಲ್ಲಿ ಕಾನ್ಸ್ಟಂಟೈನ್ ಪಟ್ಟಣ ಅಥವಾ ಹಳೆಯ ಕಾಲದ 450-500 ವರ್ಷಗಳ ಹಿಂದೆ ಪೂರ್ವ ರೋಮನ್ ಸಾಮ್ರಾಜ್ಯದ ಹೆಡ್ ಕ್ವಾರ್ಟರ್ಸ್, ರಾಜಧಾನಿಯಾಗಿದ್ದಂಥ ಕಾನ್ಸ್ಟಂಟೈನ್ ಪಟ್ಟಣವನ್ನು ಒಂದು ಸಣ್ಣ ಗುಂಪು ತುರ್ಕಿಗಳು ಅಥವಾ ತುರ್ಕ್ಮೆನಿಸ್ತಾನದ ಅಲೆಮಾರಿ ಗುಂಪಿನವರು ವಶಪಡಿಸಿಕೊಳ್ತಾರೆ. ನೋಡಿ, ಒಂದು ಬಲಿಷ್ಠವಾದಂಥ ಆ ಕಾಲದ ಲೋಕದ ಸೂಪರ್ ಪವರ್ ದೇಶವಾಗಿದ್ದಂಥ ಆ ಕಾನ್ಸ್ಟಂಟೈನ್ ಪಟ್ಟಣವನ್ನು ಅಥವಾ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಪಟ್ಟಣವನ್ನು ಒಂದು ಸಣ್ಣ ಗುಂಪು ಜನರು ವಶಪಡಿಸಿಕೊಳ್ತಾರೆ. ಹೇಗೆಂದರೆ ಆ ರಾತ್ರಿಯಲ್ಲಿ ಕೂಡ ಅಲ್ಲಿ ಒಂದು ಹೆಬ್ಬಾಗಿಲು ತೆರೆಯಲ್ಪಟ್ಟದಾಗಿ ಬಿದ್ದಿತ್ತು. ಕಾವಲುಗಾರರು ಮದ್ಯಪಾನ ಮಾಡಿ ಮಲಗಿದ್ದರು. ಒಂದು ಸಣ್ಣ ಗುಂಪು ಅಲೆಮಾರಿ ಜನಾಂಗದವರಾಗಿದ್ದಂಥವರು ಆ ಪಟ್ಟಣದ ಒಳಗಡೆ ನುಗ್ಗಿ ಅಲ್ಲಿನ ರಾಜನನ್ನು ಕೊಂದು ಅಲ್ಲಿನ ಆ ಒಂದು ಪಟ್ಟಣವನ್ನು ವಶಪಡಿಸಿ ಇಡೀ ರೋಮನ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು, ಪೂರ್ವ ರೋಮನ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಅದನ್ನು ಅಟೋಮನ್ ಸಾಮ್ರಾಜ್ಯ ಎಂಬುದಾಗಿ ಅದನ್ನು ಮಾಡಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಪಟ್ಟಣವನ್ನು ಕಾಯತಕ್ಕಂಥವನು ದೇವರು, ನಮ್ಮನ್ನು ಕಾಯತಕ್ಕಂಥವನು ದೇವರು, ನಮ್ಮನ್ನು ಕಾಯುವಾತನು ದೇವರು. 121ನೇ ಕೀರ್ತನೆಯಲ್ಲಿ ನೋಡ್ತೇವೆ, ನಮ್ಮ ಸಹಾಯ ಎಲ್ಲಿಂದ ಬರುವುದು? ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದ ನಮ್ಮ ಸಹಾಯ ಬರುವುದು. ನಮ್ಮ ಪ್ರಾಣವನ್ನು ಕಾಪಾಡುವಾತನು ಆತನೇ, ನಮ್ಮ ಜೀವವನ್ನು ಉಳಿಸುವಾತನು ಆತನೇ, ನಮ್ಮನ್ನು ಕೇಡಿನಿಂದ ತಪ್ಪಿಸುವಾತನು ಆತನೇ. ಆತ ಸಮಸ್ತ ಪ್ರಪಂಚಕ್ಕೆ ಒಡೆಯನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಹಳ ಸ್ಪಷ್ಟವಾಗಿ ನಾವು ನೋಡುವವರಾಗಿದ್ದೇವೆ, ಆತ ನಮ್ಮ ಗೋಡೆಗಳನ್ನು ಕಾಪಾಡುವಾತನಾಗಿದ್ದಾನೆ. ಇನ್ನು ಜಕರಿಯನ ಪ್ರವಾದನೆ 2:5 ನಾವು ನೋಡಿದ್ದೇವೆ, ನಮ್ಮ ದೇವರು ನಮ್ಮ ಸುತ್ತಲೂ ಅಗ್ನಿ ಪ್ರಾಕಾರವೂ ಆಗಿರ್ತಾನೆ, ಮಾತ್ರವಲ್ಲ ಅದರ ಒಳಗಡೆ ವೈಭವ ಕೂಡ ಆಗಿರ್ತಾನೆ ಎಂಬುದನ್ನು. ಅದನ್ನು ನಮಗೆ 122ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಅಲ್ಲಿ ಅದನ್ನು ವಿವರಿಸಿರುವಂಥದ್ದನ್ನು, ಪವಿತ್ರಾತ್ಮ ಅದನ್ನು ವಿವರಿಸಿರುವಂಥದ್ದನ್ನು ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. 122ನೇ ಕೀರ್ತನೆ ಅದರ 7ನೇ ವಾಕ್ಯ, ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ಒಂದು, ನಮ್ಮ ದೇವರೇ ನಮ್ಮ ಪೌಳಿಗೋಡೆಯಾಗಿದ್ದಾನೆ, ಅಗ್ನಿ ಪ್ರಾಕಾರವಾಗಿದ್ದಾನೆ. ಆತ ಹಗಲಿರುಳು ಕಣ್ಣಿಟ್ಟು ಅವುಗಳನ್ನು ಕಾಪಾಡುವಾತನಾಗಿದ್ದಾನೆ. ಅದರ ಒಳಗಡೆ ಆತ ವೈಭವವಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ನಿನ್ನ ಪೌಳಿಗೋಡೆಗಳ ಒಳಗಡೆ ಏನುಂಟಾಗಲಿ? ಶುಭ ಉಂಟಾಗಲಿ.
ದೇವರು ಬಯಸ್ತಾ ಇದ್ದಾನೆ ನಮ್ಮನ್ನು, ಒಂದು ಆತ ಕಾಯುತ್ತಾನೆ ಅಥವಾ ಕಾಯಬೇಕು ಅಥವಾ ಕಾಯುವವನಾಗಿದ್ದಾನೆ. ಇನ್ನು ದೇವರು ಬಯಸ್ತಾ ಇದ್ದಾರೆ ನಮ್ಮ ಪೌಳಿಗೋಡೆಗಳ ಒಳಗಡೆ ಶುಭ ಉಂಟಾಗಬೇಕು, ನಮಗೆ ಶುಭ ಉಂಟಾಗಬೇಕು, ಆತ್ಮಿಕ ವಿಷಯದಲ್ಲಿ ಶುಭ ಉಂಟಾಗಬೇಕು. ದೇವರು ಬಯಸ್ತಾ ಇದ್ದಾರೆ ಆತ್ಮಿಕ ವಿಷಯದಲ್ಲಿ ನಮಗೆ ಶುಭ ಉಂಟಾಗಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ ನಾವು ಆತ್ಮಿಕವಾಗಿ ಶುಭ ಹೊಂದಿಕೊಳ್ಳಬೇಕು. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಶುಭ ಹೊಂದಿರೋ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಶುಭ ಹೊಂದಿ ಸುಕ್ಷೇಮವಾಗಿರಬೇಕು. ನಮಗೆ ಯೋಹಾನನ 3ನೇ ಪತ್ರಿಕೆ 2ನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಯೇಸು ಸ್ವಾಮಿ, ನಮ್ಮ ತಂದೆಯಾದ ದೇವರು ಬಯಸುವಂಥದ್ದು ನಮಗೆ ಶುಭ ಉಂಟಾಗಬೇಕು, ನಮ್ಮ ಮನೆಗೆ ಶುಭ ಉಂಟಾಗಬೇಕು, ನಮ್ಮ ಕುಟುಂಬಕ್ಕೆ ಶುಭ ಉಂಟಾಗಬೇಕು, ನಮ್ಮ ದಾಂಪತ್ಯಕ್ಕೆ ಶುಭ ಉಂಟಾಗಬೇಕು, ನಮ್ಮ ಬಿಸ್ನೆಸ್ಸಿಗೆ ಶುಭ ಉಂಟಾಗಬೇಕು, ನಮ್ಮ ಆರೋಗ್ಯಕ್ಕೆ ಶುಭ ಉಂಟಾಗಬೇಕು, ನಮ್ಮ ವಿದ್ಯಾಭ್ಯಾಸಕ್ಕೆ ಶುಭ ಉಂಟಾಗಬೇಕು ಎಂಬುದಾಗಿ. ಹೌದು, ನಮಗೆ ಶುಭ ಉಂಟಾಗಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಯಾವುದಾದ್ರೂ ಒಂದು ಮನೆಗೆ ಹೋಗುವಾಗ ಆ ಮನೆಗೆ ಶುಭ ಉಂಟಾಗಲಿ ಎಂದು ಹೇಳಿರಿ. ಯಾವುದೇ ಮನೆಗೆ, ನೀವು ಎಲ್ಲೇ ಒಂದು ಮನೆಗೆ ಹೋಗುವಾಗ ಅಥವಾ ಸುವಾರ್ತೆಯನ್ನು ಸಾರುವುದಕ್ಕೆ ನಿಮ್ಮನ್ನು ದೇವರು ಯಾವುದಾದ್ರೂ ಒಂದು ಮನೆಗೆ ಕಳಿಸುವಾಗ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಅಥವಾ ನಮಗೆ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡ್ತೇವೆ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ ಅದರ 12ನೇ ವಾಕ್ಯದಿಂದ, ಆ ಮನೆಯೊಳಗೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ, ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಅಲ್ಲಿ ನೋಡ್ತೇವೆ, ಯಾವುದಾದ್ರೂ ಮನೆ ಒಳಗಡೆ ಹೋಗುವಾಗ, ಸುವಾರ್ತೆಯನ್ನು ಸಾರುವುದಕ್ಕೆ ಹೋಗುವಾಗ, ಯಾವುದಾದ್ರೂ ಒಂದು ಮನೆ ಒಳಗಡೆ ಹೋಗುವಾಗ ನೀವು ಶುಭವಾಗಲಿ ಅನ್ನಿರಿ. ಅವರು, ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ಅಂದರೆ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಶುಭ ಉಂಟಾಗಬೇಕು. ಸುವಾರ್ತೆ ಎಲ್ಲಿಗೆ ತಲುಪ್ತದೆ ಆ ಮನೆಗೆ, ಆ ಕುಟುಂಬಕ್ಕೆ ಶುಭ ಉಂಟಾಗಬೇಕು ಎಂಬುದು ದೇವರ ಚಿತ್ತವಾಗಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೀತಿಯ ದೇವರ ಮಕ್ಕಳೇ, ವಾಕ್ಯ ಹೇಳ್ತಾ ಇದೆ, ನಿನ್ನ ಪೌಳಿಗೋಡೆಗಳ ಒಳಗೆ ಶುಭ ಉಂಟಾಗಲಿ, ನಿನ್ನ ಮನೆ ಒಳಗಡೆ ಶುಭ ಉಂಟಾಗಲಿ. ದೇವರು ನಿನ್ನ ಸುತ್ತಮುತ್ತಲೂ ಒಂದು ಪೌಳಿಗೋಡೆಯನ್ನು ಹಾಕಿದ್ದಾನೆ, ಅದರ ಒಳಗಡೆ ಶುಭ ಉಂಟಾಗಲಿ. ಅನೇಕರಿಗೆ ದೇವರ ಒಂದು ಸಂರಕ್ಷಣೆ, ದೇವರು ನಮ್ಮ ಸುತ್ತಲೂ ಇಟ್ಟಿರುವಂಥ ಪೌಳಿಗೋಡೆಗಳು ಅರ್ಥವಾಗದೆ ಹೋಗ್ತದೆ. ಏಲಿಷ ಮತ್ತು ಏಲಿಷನ ಸೇವಕನಾಗಿದ್ದಂಥ ಗೇಹಜಿ ಇದ್ದಂಥ ಊರಿನಲ್ಲಿ ಬೆಳಿಗ್ಗೆ ಎದ್ದು ನೋಡುವಾಗ ಆರಾಮ್ಯರು ಅವ್ರನ್ನ ಹಿಡಿಯಬೇಕೆಂದು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಆರಾಮ್ಯರು ಬಂದಿದ್ದಾರೆ, ಸೈನಿಕರು, ಒಬ್ಬ ಪ್ರವಾದಿಯನ್ನು ಹಿಡಿಯುವುದಕ್ಕೆ. ಆದರೆ ಗೇಹಜಿ, ಅಯ್ಯೋ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ, ನಾವು ಶತ್ರುಗಳು ನಮ್ಮನ್ನು ಸುತ್ತುವರೆದಿದ್ದಾರೆ, ನಾವು ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಮೊರೆ ಇಡುವಾಗ ಏಲಿಷ ಹೇಳ್ತಿದ್ದಾನೆ, ಭಯಪಡಬೇಡ, ಅವರ ಸಂಗಡ ಇರುವವರಿಗಿಂತ ನಮ್ಮ ಸಂಗಡ ಇರುವವರು ಹೆಚ್ಚಿದ್ದಾರೆ. ಗೇಹಜಿಯ ಕಣ್ಣು ತೆರೆಯಬೇಕೆಂದು ಏಲಿಷ ಪ್ರವಾದಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ಗೇಹಜಿಯ ಕಣ್ಣು ತೆರೆಯಲ್ಪಡ್ತಾ ಇದೆ. ಆಗ ಗೇಹಜಿಗೆ ಕಾಣಿಸ್ತಾ ಉಂಟು ಸಾವಿರಾರು ಅಥವಾ ಲಕ್ಷಾಂತರ ಅಗ್ನಿಮಯವಾದ ರಥಾಶ್ವಗಳಿಂದ ಅವರನ್ನು ಕಾಯುವುದಕ್ಕೆ ದೇವರು ತನ್ನ ದೂತರನ್ನು ಕಳುಹಿಸಿದ್ದಾನೆ ಎಂಬುದಾಗಿ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಬಯಸ್ತಾ ಇದ್ದಾರೆ ನಿನ್ನ ಪೌಳಿಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನಗೆ ಸಮಾಧಾನ ಉಂಟಾಗಲಿ, ನಿನಗೆ ಸ್ವಸ್ಥತೆ ಉಂಟಾಗಲಿ, ನಿನ್ನ ದಾಂಪತ್ಯ ಆಶೀರ್ವಾದಿಸಲ್ಪಡಲಿ, ನಿನ್ನ ಕುಟುಂಬ ಜೀವಿತ ಆಶೀರ್ವಾದಿಸಲ್ಪಡಲಿ, ನಿನ್ನ ಆರೋಗ್ಯ, ಉದ್ಯೋಗ, ಬಿಸ್ನೆಸ್ ಆಶೀರ್ವಾದಿಸಲ್ಪಡಲಿ. ಮತ್ತು ನೋಡ್ತೇವೆ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ, ನಿನ್ನ ಅರಮನೆಯಲ್ಲಿ ಸೌಭಾಗ್ಯವಿರಲಿ ಎಂಬುದಾಗಿ. ನೋಡಿ, ನಮಗೆ ಕೆಲವೊಮ್ಮೆ ಚಿಕ್ಕ ಮನೆ ಇರಬಹುದು. ನೋಡಿ, ಅರಮನೆ ಅಂತ ಹೇಳುವಾಗ ನಾವು ಸಾಧಾರಣವಾಗಿ ನೋಡ್ತೇವೆ, ಅರಸರುಗಳು ಇರುವಂಥದ್ದು ಅರಮನೆಯಲ್ಲಿ, ಅರಸರುಗಳ ಅರಮನೆಯನ್ನು ನಾವು ನೋಡುವವರಾಗಿದ್ದೇವೆ. ಆದರೆ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ, ಅಥವಾ ನಾವಿರುವಂಥದ್ದೇ ಅರಮನೆ, ನಮ್ಮನ್ನು ರಾಜವಂಶಸ್ಥರಾದ ಯಾಜಕರಾಗಿ ನಮ್ಮ ಕರ್ತನು ಆರಿಸಿಕೊಂಡಿದ್ದಾನೆ. ಹಾಗಾಗಿ ನಾವಿರುವಂಥದ್ದು ಅರಮನೆ, ನಾವೆಲ್ಲಿದ್ದೇವೆ ಅದು ಅರಮನೆ. ಕೆಲವೊಮ್ಮೆ ಅದು ಚಿಕ್ಕ ಮನೆಯಾಗಿದ್ದಿರ್ಬೋದು, ದೊಡ್ಡ ಮನೆಯಾಗಿದ್ದಿರ್ಬೋದು, ನಾವಿರುವಂಥದ್ದು ಅರಮನೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಹಾಗಾಗಿ ವಾಕ್ಯ ಹೇಳ್ತಾ ಇದೆ, ಹೌದು, ನಿನ್ನ ಪೌಳಿಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮಗೆ ಸೌಭಾಗ್ಯ ಉಂಟಾಗಬೇಕು, ಶುಭ ಉಂಟಾಗಬೇಕು. ನಮ್ಮ ಪೌಳಿಗೋಡೆಗಳ ಒಳಗಡೆ ಶುಭ ಇರಬೇಕು ಮತ್ತು ಸೌಭಾಗ್ಯವಿರಬೇಕೆಂಬುದಾಗಿ ದೇವರು ನಮ್ಮ
ಕುರಿತಾಗಿ ಬಯಸ್ತಾ ಇದ್ದಾನೆ. ನಮಗೆ ಇನ್ನೊಂದು ವಾಕ್ಯವನ್ನು ಕೂಡ ನೋಡಿಕೊಳ್ಳುವಂಥ ಸಮಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು, ನಿನ್ನ ಪ್ರಾಂತಗಳೊಳಗೆ ಭಂಗನಾಶನಗಳ ವಾರ್ತೆಯೇ ಕೇಳಬರುವುದಿಲ್ಲ. ಆಗ ದೇವ ರಕ್ಷಣೆಯು ನನ್ನ ಪೌಳಿಗೋಡೆಗಳು, ದೇವಸ್ತೋತ್ರಗಳು ನನ್ನ ಬಾಗಿಲುಗಳು ಎಂದು ಅಂದುಕೊಳ್ಳುವಿ. ಈಗ ನಾವು ನೋಡ್ತಾ ಇದ್ದೇವೆ, ನಾವು ಯಾವಾಗ ದೇವರ ಅಗ್ನಿ ಪ್ರಾಕಾರದಲ್ಲಿರ್ತೇವೆ, ಯಾವಾಗ ದೇವದೂತರ ಕಾವಲಿನ ಒಳಗಡೆ ನಾವಿರ್ತೇವೆ, ಅಲ್ಲಿ ಏನಿರುವುದಿಲ್ಲ, ಬಲಾತ್ಕಾರದ ಸುದ್ದಿ ಕಿವಿಗೆ ಬೀಳದು. ನಿನ್ನ ಪ್ರಾಂತಗಳೊಳಗೆ ಭಂಗ ನಾಶನಗಳ ವಾರ್ತೆ ಕೇಳಬರುವುದಿಲ್ಲ. ಅಂದರೆ ನಮ್ಮ ಮೇಲೆ ಯಾವುದೇ ರೀತಿಯಲ್ಲಿ ಸೈತಾನಿಗೆ ಬಲಾತ್ಕಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮಾತ್ರವಲ್ಲ, ನಾವು ನೋಡುವವರಾಗಿದ್ದೇವೆ, ಭಂಗನಾಶನಗಳ ಸುದ್ದಿ, ಭಂಗ ಅಥವಾ ನಮಗೆ ಮರ್ಯಾದೆಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ಒಳ್ಳೆಯ ಹೆಸರಿಗೆ, ನಮ್ಮ ಶಾಂತಿಗೆ, ನಮ್ಮ ಸಮಾಧಾನಕ್ಕೆ ಯಾವುದೇ ರೀತಿ ಭಂಗ ಉಂಟಾಗಲಿಕ್ಕೆ ದೇವರು ಬಿಡುವುದಿಲ್ಲ. ಮತ್ತು ನಾಶನದ ಸುದ್ದಿ ಕೇಳಲಿಕ್ಕೆ ಆತ ಅನುಮತಿಸುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಇನ್ನು ನೋಡ್ತೇವೆ, ದೇವ ರಕ್ಷಣೆಯು ನನ್ನ ಪೌಳಿಗೋಡೆಗಳು, ದೇವಸ್ತೋತ್ರಗಳು ನನ್ನ ಬಾಗಿಲುಗಳು ಅಂದುಕೊಳ್ಳುವಿ. ಈಗ ದೇವರ ರಕ್ಷಣೆ ಎಂಬ ಪೌಳಿಗೋಡೆ ನಮ್ಮ ಸುತ್ತಮುತ್ತಲು ಇರುವಂಥದ್ದಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ನಾವು ಇದಕ್ಕೆ ಆಧಾರವಾಗಿ ಸಪೋರ್ಟಿಂಗ್ ಆಗಿ ನಾವು ಓದುವಂಥ ಸಮಯದಲ್ಲಿ ನಾವು ನೋಡ್ತೇವೆ, ಯೋಬನ ಗ್ರಂಥದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ವಾಕ್ಯವನ್ನು ನಾವು ನೋಡುವರಾಗಿದ್ದೇವೆ. ಅದರ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೈತಾನ ದೇವರ ಮುಂದೆ ಹೇಳ್ತಾ ಇದ್ದಾನೆ, ನೀನು ಯೋಬನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ನೋಡಿ, ಒಂದು ಸಲ ದೇವರು ಸೈತಾನಿಗೆ ಕೇಳ್ತಾ ಇದ್ದಾರೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿದ್ದೀಯಾ? ಖಂಡಿತವಾಗಿ ಗಮನ ಇಟ್ಟಿದ್ದಾನೆ. ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರ ಮೇಲೆ ಆತ ಗಮನ ಇಟ್ಟಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಅವನು ದೇವರ ಮಕ್ಕಳ ಮೇಲೆ ಗಮನ ಇಟ್ಟಿದ್ದಾನೆ. ಅವನು ಸರ್ವಶಕ್ತನೂ ಸರ್ವಜ್ಞಾನಿ ಸರ್ವವ್ಯಾಪಿ ಅಲ್ಲದಿದ್ದರೂ ಅವನ ಸೇವಕರಾಗಿರು ಇತರ ಎಲ್ಲ ಪಿಶಾಚಿಗಳು ಸೇರಿಕೊಂಡು ಎಲ್ಲ ರೀತಿಯ ಆ ಸೈತಾನ್ನ ಸಾಮ್ರಾಜ್ಯ ದೇವರ ಮಕ್ಕಳ ಮೇಲೆ ಗಮನ ಇಟ್ಟಿದೆ. ಹೇಗಾದರೂ ಅವರ ಶಾಂತಿಯನ್ನು ಹಾಳು ಮಾಡಬೇಕು, ಅವರ ಶುಭವನ್ನು ಕೆಡಿಸಬೇಕು, ಅವರ ಆರೋಗ್ಯವನ್ನು ಹಾಳು ಮಾಡಬೇಕು, ಅವರ ಪ್ರಾಣವನ್ನು ತೆಗೆಯಬೇಕು ಎಂಬುದಾಗಿ. ಆದರೆ ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ದೇವರು ಬೇಲಿ ಕಟ್ಟಿ ಕಾಪಾಡುವಾತನಾಗಿದ್ದಾನೆ. ನೋಡಿ, ದೇವರು ಸೈತಾನಿಗೆ ಕೇಳುವಾಗ ಸೈತಾನ ಹೇಳ್ತಾ ಇದ್ದಾನೆ, ನೀನು ಅವನ ಸುತ್ತಲೂ ಅವನಿಗಿರುವಂಥ ಪ್ರತಿಯೊಂದಕ್ಕೂ ಅವನ ಮಕ್ಕಳ ಸುತ್ತಲೂ ನೀನು ಬೇಲಿಯನ್ನು ಹಾಕಿದ್ದೀಯಲ್ಲ. ಹಾಗಾಗಿ ಸೈತಾನಿಗೆ ಯೋಬನನ್ನು ಮುಟ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಸುತ್ತಲೂ ನಮ್ಮ ದೇವರು ಬೇಲಿ ಕಟ್ಟಿ ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ, ಅಥವಾ ಪೌಳಿಗೋಡೆಯನ್ನು ಕಟ್ಟಿ ಆತ ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ನಮ್ಮ ಸುತ್ತಲೂ ಆತ ಸಂರಕ್ಷಣೆಯಾಗಿ ಇರುವಾತನಾಗಿದ್ದಾನೆ. ನಾವು ನೋಡುವಂಥವರಾಗಿದ್ದೇವೆ, ನಿನ್ನ ಪ್ರಾಂತದೊಳಗೆ ಬಲಾತ್ಕಾರದ ಸುದ್ದಿ ಇರುವುದಿಲ್ಲ, ಭಂಗನಾಶನಗಳ ವಾರ್ತೆ ಕೇಳಬರುವುದಿಲ್ಲ. ಆಗ ದೇವ ರಕ್ಷಣೆಯು ನನ್ನ ಪೌಳಿಗೋಡೆಗಳು, ದೇವಸ್ತೋತ್ರವು ನನ್ನ ಬಾಗಿಲುಗಳು ಅಂದುಕೊಳ್ಳುವಿ. ಈಗ ದೇವರ ರಕ್ಷಣೆ ನಮಗೇನಾಗಿದೆ? ಪೌಳಿಗೋಡೆಯಾಗಿದೆ. ದೇವರ ರಕ್ಷಣೆ ಎಂಬ ಪೌಳಿಗೋಡೆ. ನೋಡಿ, ಆತ್ಮಕ್ಕೆ ಆತ್ಮರಕ್ಷಣೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಆತ್ಮರಕ್ಷಣೆ ನಮಗೆ ದೊರಕುವಂಥದ್ದಾಗಿರುತ್ತದೆ. ಇನ್ನು ಅದು ನಮ್ಮ ಆತ್ಮವನ್ನು ನಿತ್ಯ ಜೀವಿತಕ್ಕೆ ಸೇರಿಸುವಂಥದ್ದಾಗಿರುತ್ತದೆ. ಇನ್ನು ನಮ್ಮ ಶರೀರಕ್ಕೆ ಕೂಡ ರಕ್ಷಣೆ, ಯೇಸು ಕ್ರಿಸ್ತನ ಬರೋಣದಲ್ಲಿ ಶರೀರಕ್ಕೆ ರಕ್ಷಣೆ ಉಂಟಾಗ್ತದೆ. ಅದರ ಒಳಗೆ ಈ ಲೋಕದಲ್ಲಿ ಜೀವಿಸುವ ಕಾಲದಲ್ಲಿ ಸೈತಾನ್ನ ಎಲ್ಲ ಬಲಾತ್ಕಾರದಿಂದ, ಭಂಗನಾಶನಗಳಿಂದ ನಮ್ಮನ್ನು ಕಾಪಾಡ್ತಾನೆ. ನಮ್ಮ ಪೌಳಿಗೋಡೆಯ ಒಳಗಡೆ ನಮಗೆ ಶುಭ ಮತ್ತು ನಮಗೆ ಹಿತ ಉಂಟಾಗ್ತದೆ, ಆಶೀರ್ವಾದ ಉಂಟಾಗ್ತದೆ. ಮತ್ತು ನಾವಿಲ್ಲಿ ನೋಡುವವರಾಗಿದ್ದೇವೆ, ದೇವಸ್ತೋತ್ರವು ನನ್ನ ಬಾಗಿಲುಗಳು ಅಂದುಕೊಳ್ಳುವಿ. ದೇವರಿಗೆ ಅರ್ಪಿಸುವ ಸ್ತೋತ್ರಗಳು ನನಗೆ ಬಾಗಿಲುಗಳಾಗಿರ್ತವೆ ಎಂಬುದಾಗಿ. ಹೌದು, ನಮಗೆ ನಮ್ಮ ಸುತ್ತಲೂ ಆತ ಅಗ್ನಿ ಪ್ರಾಕಾರವಾಗಿದ್ದಾನೆ, ನಮ್ಮ ಸುತ್ತಲೂ ಪೌಳಿಗೋಡೆಯಾಗಿದ್ದಾನೆ. ನಮ್ಮ ಪೌಳಿಗೋಡೆಗಳು ಆತನ ಕಣ್ಣೆದುರಿನಲ್ಲಿ ಸದಾಕಾಲ ಇದ್ದಾವೆ. ನಮ್ಮನ್ನು ಕಾಯುವುದಕ್ಕೆ ದೂತರನ್ನು ಕಾವಲಾಗಿ ಇಟ್ಟಿದ್ದಾನೆ. ನಮಗೆ ಭಂಗನಾಶನಗಳು ಉಂಟಾಗಬಾರದು ಎಂಬುದಾಗಿ ಆತ ಬಯಸುವನಾಗಿದ್ದಾನೆ. ಸೈತಾನ ಯಾವುದೇ ರೀತಿಯ ದೃಷ್ಟಿ ನಮ್ಮ ಮೇಲೆ ಬೀಳಬಾರದು ಎಂಬುದಾಗಿ ಆತ ನಮ್ಮ ಕುರಿತಾಗಿ ಬಯಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಿರುವಾಗಲೇ ನಮಗೆ ಆಶೀರ್ವಾದಕ್ಕಾಗಿ
ದೇವಸ್ತೋತ್ರದ ಬಾಗಿಲುಗಳನ್ನು ಇಟ್ಟಿದ್ದಾನೆ. ನಾವೇನು ಮಾಡಬೇಕು? ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸಬೇಕು. ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸಬೇಕು, ಪ್ರತಿಯೊಂದಕ್ಕಾಗಿ ಸ್ತೋತ್ರ ಸಲ್ಲಿಸಬೇಕು. ಈ ಸ್ತೋತ್ರ ಏನು ಮಾಡ್ತದೆ? ನಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿರುತ್ತದೆ. ಇಲ್ಲಿ ನೋಡ್ತೇವೆ, ದೇವಸ್ತೋತ್ರವು ನನ್ನ ಬಾಗಿಲುಗಳು ಅಂದುಕೊಳ್ಳುವಿ. ನೋಡಿ, ಆಶೀರ್ವಾದದ ಬಾಗಿಲು ಯಾವುದು? ದೇವರಿಗೆ ಅರ್ಪಿಸುವ ಸ್ತೋತ್ರ. ನೋಡಿ, ಈ ಪೌಳಿಗೋಡೆಯ ಒಳಗಡೆ ಹೌದು ಆಶೀರ್ವಾದ ಬರುವಂಥದ್ದು ಹೇಗೆ? ದೇವಸ್ತೋತ್ರದ ಮೂಲಕ. ಪ್ರತಿಯೊಂದಕ್ಕಾಗಿ ಪ್ರಾರ್ಥನೆ, ವಿಜ್ಞಾಪನೆ, ಕೃತಜ್ಞತಾ ಸ್ತುತಿ, ಸ್ತೋತ್ರ ಅರ್ಪಿಸುವಾಗ, ಎಲ್ಲಕ್ಕಾಗಿ ಯಾವಾಗಲೂ ಸ್ತೋತ್ರ ಅರ್ಪಿಸುವಾಗ ನಮ್ಮ ಈ ಒಂದು ಪೌಳಿಗೋಡೆಯ ಒಳಗಡೆ ಆಶೀರ್ವಾದ ಬರುವಂಥದ್ದಾಗಿರುತ್ತದೆ. ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಆರೋಗ್ಯದಲ್ಲಿ, ನಮ್ಮ ಆತ್ಮೀಕ ಜೀವಿತದಲ್ಲಿ, ಮಕ್ಕಳ ಭವಿಷ್ಯದ ವಿಷಯದಲ್ಲಿ, ಎಲ್ಲ ವಿಷಯಗಳಲ್ಲಿ ಆಶೀರ್ವಾದ ಬರುವಂಥದ್ದಾಗಿದೆ. ಹಾಗಾಗಿ ನಮ್ಮ ಸುತ್ತಲೂ ಆತ ಪೌಳಿಗೋಡೆಯನ್ನು ಕಟ್ಟಿದ್ದಾನೆ. ಆತನೇ ಪೌಳಿಗೋಡೆಯಾಗಿದ್ದಾನೆ, ಆತನೇ ಅಗ್ನಿ ಪ್ರಾಕಾರವಾಗಿದ್ದಾನೆ, ಆತನೇ ನಮ್ಮನ್ನು ಅದ್ಭುತವಾಗಿ ಕಾದು ಕಾಪಾಡಿ ನಡೆಸುವಂಥವನಾಗಿದ್ದಾನೆ. ನಾವು ದೇವ ರಕ್ಷಣೆ ಎಂಬ ಪೌಳಿಗೋಡೆಯನ್ನು ಸುತ್ತಲೂ ಕಟ್ಟಿದ್ದಾನೆ, ದೇವಸ್ತೋತ್ರವೆಂಬ ಬಾಗಿಲುಗಳನ್ನಿಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ ಅರ್ಪಿಸೋಣ, ಆಶೀರ್ವಾದ ಹೊಂದಿಕೊಳ್ಳೋಣ. ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಸ್ವಲ್ಪ ಸಮಯ ನಿನ್ನ ಪಾದಗಳ ಬಳಿಯಲ್ಲಿ ಇದ್ದುಕೊಂಡು ನಿನ್ನನ್ನು ಹಾಡುವುದಕ್ಕೂ, ಆರಾಧಿಸುವುದಕ್ಕೂ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೂ, ಪ್ರಾರ್ಥಿಸುವುದಕ್ಕೂ ನಮಗೆ ಸಹಾಯ ಮಾಡಿದ್ದಿ. ನಿನ್ನ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ಇವತ್ತು ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರನ್ನ, ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಸಾನ್ನಿಧ್ಯ, ಪ್ರಸನ್ನತೆ ಅವರಿಗೆ ನೀಡು. ಅವರ ಸುತ್ತಲೂ ನಿನ್ನ ಪೌಳಿಗೋಡೆ ಇರಲಿ ಸ್ವಾಮಿ. ದೇವ ರಕ್ಷಣೆ ಎಂಬ ಪೌಳಿಗೋಡೆ ಒಳಗಡೆ ಸೇರಿಕೊಂಡವರಾಗಿ ಯಾವುದೇ ಬಲಾತ್ಕಾರ ಅಥವಾ ಭಂಗನಾಶನಗಳ ಸುದ್ದಿ ಅವರ ಕಿವಿಗೆ ಬೀಳದೆ, ಹೌದು ಸ್ವಾಮಿ, ಯಾವಾಗಲೂ ದೇವಸ್ತೋತ್ರಗಳನ್ನು ಅರ್ಪಿಸಿ ನಿನ್ನಿಂದ ಆಶೀರ್ವಾದಿಸಲ್ಪಡುವುದಕ್ಕಾಗಿ, ಹೌದು ಕರ್ತನೆ, ನೀನು ಕಟ್ಟಿದ ಬೇಲಿ ಒಳಗಡೆ ಇರುವುದಕ್ಕಾಗಿ, ಹೌದು ಕರ್ತನೆ ಅಪ್ಪ, ನಿನ್ನ ಅಗ್ನಿ ಪ್ರಾಕಾರದ ಒಳಗಡೆ ಇದ್ದುಕೊಂಡು ಆಶೀರ್ವಾದಿಸಲ್ಪಡುವುದಕ್ಕಾಗಿ ಈ ಹೊತ್ತು ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರನ್ನು, ಪ್ರೀತಿಯ ದೇವಜನರನ್ನು ನೀನು ಆಶೀರ್ವಾದಿಸಬೇಕೆಂಬುದಾಗಿ ಬೇಡಿಕೊಳ್ಳುವವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಅನಾರೋಗ್ಯದಿಂದ ಕಷ್ಟಪಡುವವರಿದ್ದಾರೆ, ಸಾಲದಲ್ಲಿ ಕಷ್ಟಪಡುವವರಿದ್ದಾರೆ, ಕುಟುಂಬ ಇಲ್ಲದೆಯೂ, ಕುಟುಂಬ ಇದ್ದುಕೊಂಡು ಕೂಡ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆಯೂ ಕಷ್ಟಪಡುವವರಿದ್ದಾರೆ. ನೀನೆಲ್ಲರಿಗೆ ಸಹಾಯ ಮಾಡು. ನಿನ್ನ ಪೌಳಿಗೋಡೆ ಸ್ವಾಮಿ, ನಿನ್ನ ಪೌಳಿಗೋಡೆ ಅವರ ಸುತ್ತಲೂ ಇರಲಿ ಸ್ವಾಮಿ. ಮಾತ್ರವಲ್ಲ, ನೀನು ಯಾವಾಗಲೂ ದಿನವಿಡೀ, ವಾರವಿಡೀ, ವರ್ಷವಿಡೀ, ಜೀವಮಾನವಿಡೀ ನೀನು ಕಾದು ಕಾಪಾಡುವ ದೇವರಾಗಿದ್ದಿ. ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬರನ್ನು ಒಪ್ಪಿಸಿದ್ದೇನೆ. ಹೌದು ಸ್ವಾಮಿ, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬರು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ ಸ್ವಾಮಿ. ನೀನು ಆಶೀರ್ವಾದಿಸು. ಹಾಗೆ ಕರ್ತನೆ ಅಪ್ಪ, ಸ್ವಲ್ಪ ಹೊತ್ತೊಟ್ಟಿಗೆ ನಿನ್ನ ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ವಾಕ್ಯ ಕೇಳುವಂತೆ ಸಹಾಯ ಮಾಡಿದ್ದಿ. ಈ ವಾರದಲ್ಲಿ ನಿನ್ನ ಬರುವಿಕೆಯಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರುವಿಕೆಗೆ ಇನ್ನೂ ಸಮಯ ಇರುವುದಾದರೆ ತಿರುಗಿ ನಾವು ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ನಮಗೆ ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ತಂದೆಯ ದೇವರು ನಿನಗೆ ಅರ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಈ ನಮ್ಮ ಪ್ರಾರ್ಥನೆಯನ್ನು ನಮ್ಮ ಕರ್ತನು, ರಕ್ಷಕನು, ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್, ಆಮೇನ್. ನಾವು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಪ್ರತಿಯೊಬ್ಬರೊಂದಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.